ಶ್ರೀರಾಮಕೃಷ್ಣ ವಚನವೇದ 32 ಸಿಂಧಿಯ ಬ್ರಾಹ್ಮ ಸಮಾಜಕ್ಕೆ ಭೇಟಿ 20ನೇ ಅಕ್ಟೋಬರ್ 1884 ಕಾರ್ತಿಕ ಶುಕ್ಲ ಬಿದಿಗೆ ಸೋಮವಾರ. ಇಂದಿಗೆ ಕಾಳಿಯ ಪೂಜೆ ಮುಗಿದು 2 ದಿವಸಗಳಾಗಿವೆ. ಬಡೋ ಬಜಾರಿನ ಮಾರ್ವಾಡಿ ಭಕ್ತರು ಇಂದು ಅನ್ನಕೂಟದ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಅದರ ನಿಮಿತ್ತ ಅವರು ಪರಮಹಂಸರನ್ನು ಮಣಿಮಲ್ಲಿಕನ ಬೀದಿಯ 12ನೇ ನಂಬರಿನ ಮನೆಗೆ ಆಹ್ವಾನಿಸಿದ್ದಾರೆ. ಕಾಳಿಯ ಪೂಜೆ ಮುಗಿದು 2 ದಿನ ಆಗಿದ್ದರೂ ದೀಪಾವಳಿಯ ಸಂಭ್ರಮ ಇನ್ನೂ ಬಡೋ ಬಜಾರಿನಲ್ಲಿ ಕಾಣಬರುತ್ತಿದೆ. ಬಹುಶಃ ಸಮಯ 3 ಇರಬೇಕು. ಮಾಸ್ಟರ್ ಚಿಕ್ಕಗೋಪಾಲನೊಡನೆ ಬಡೋ ಬಜಾರಿಗೆ ಬಂದಿದ್ದಾನೆ. ಪರಮಹಂಸರು ಮಾಸ್ಟರಿಗೆ ಸ್ನಾನದ ಚೌಕಗಳನ್ನು ಕೊಂಡುಕೊಂಡು ಬರಲು ಹೇಳಿದ್ದರು. ಆತ ಅವುಗಳನ್ನು ಕೊಂಡುಕೊಂಡು ಬಂದಿದ್ದಾನೆ. ಅವನ್ನು ಕಾಗದದಲ್ಲಿ ಸುತ್ತಿ ಒಂದು ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ. ಅವರಿಬ್ಬರೂ ಮಲ್ಲಿಕನ ಬೀದಿಗೆ ಬಂದು ನೋಡುತ್ತಾರೆ. ಅದು ಎತ್ತಿನ ಗಾಡಿಗಳಿಂದ, ಕುದುರೆ ಗಾಡಿಗಳಿಂದ ಮತ್ತು ಜನರಿಂದ ಕಿಕ್ಕಿರಿದು ತುಂಬಿದೆ. ಅವರು 12ನೇ ನಂಬರಿನ ಮನೆಯ ಹತ್ತಿರಕ್ಕೆ ಹೋಗಿ ನೋಡುತ್ತಾರೆ. ಪರಮಹಂಸರು ಒಂದು ಗಾಡಿಯಲ್ಲಿ ಕುಳಿತುಕೊಂಡಿದ್ದಾರೆ. ಅದು ಮುಂದುವರಿಯಲಾಗದೆ ನಿಂತುಕೊಂಡಿದೆ. ಅದರೊಳಗೆ ಬಾಬುರಾಮ ಮತ್ತು ರಾಮ ಚಟರ್ಜಿಯೂ ಕುಳಿತಿದ್ದಾರೆ. ಪರಮಹಂಸರು ಗೋಪಾಲ ಮತ್ತು ಮಾಸ್ಟರನ್ನು ಕಂಡು ನಗುತ್ತಿದ್ದಾರೆ. ಪರಮಹಂಸರು ಗಾಡಿಯಿಂದ ಕೆಳಕ್ಕೆ ಇಳಿದರು. ಮಾಸ್ಟರ್ ಮುಂದಕ್ಕೆ ಹೋಗುತ್ತಾ ದಾರಿ ತೋರಿಸುತ್ತಿದ್ದಾನೆ. ಪರಮಹಂಸರು ಬಾಬುರಾಮನೊಡನೆ ಆತನನ್ನು ಹಿಂಬಾಲಿಸುತ್ತಿದ್ದಾರೆ. ಆ ಮಾರ್ವಾಡಿಯ ಮನೆಯನ್ನು ತಲುಪಿದ ನಂತರ ನೋಡುತ್ತಾರೆ, ಕೆಳಗಿನ ಅಂಗಳವೆಲ್ಲ ಬಟ್ಟೆಯ ಬೇಲುಗಳಿಂದ ತುಂಬಿದೆ. ಆಗಾಗ ಎತ್ತಿನ ಗಾಡಿಗಳು ಆ ಸರಕನ್ನು ತುಂಬಿಕೊಂಡು ಬಂದರಿಗೆ ಹೋಗುತ್ತಲೇ ಇವೆ. ಪರಮಹಂಸರು ಭಕ್ತರೊಡನೆ ಮೇಲಿನ ಅಂತಸ್ತಿಗೆ ಹತ್ತಿದರು. ಮಾರ್ವಾಡಿಗಳು ಪರಮಹಂಸರನ್ನು ಎದುರುಗೊಂಡು ಅವರನ್ನು 3ನೇ ಅಂತಸ್ತಿಗೆ ಕರೆದುಕೊಂಡು ಹೋದರು. ಅಲ್ಲಿ ಭಗವತಿ ಕಾಳಿಯ ಪಟ ಗೋಡೆಗೆ ನೇತು ಹಾಕಿದ್ದಿತು. ಪರಮಹಂಸರು ಅದಕ್ಕೆ ನಮಸ್ಕಾರ ಮಾಡಿದರು. ಬಳಿಕ ಅವರು ಒಂದು ಕಡೆ ಕುಳಿತುಕೊಂಡು ಭಕ್ತರೊಡನೆ ಮಾತುಕತೆ ಆಡಲು ಆರಂಭಿಸಿದರು. ಒಬ್ಬ ಮಾರ್ವಾಡಿ ಮುಂದೆ ಬಂದು ಅವರ ಪಾದಗಳನ್ನು ಒತ್ತಲು ಆರಂಭಿಸಿದ. ಪರಮಹಂಸರು ಏನೂ ಬೇಡ ಎಂದರು. ಬಳಿಕ ಏನೋ ಯೋಚಿಸಿ ಹೇಳಿದರು, ಒಳ್ಳೆಯದು, ಒಂದು ಸ್ವಲ್ಪ ಒತ್ತು ಎಂದು. ಅವರ ಪ್ರತಿಯೊಂದು ಮಾತು ಕರುಣೆಯಿಂದ ಕೂಡಿತು. ಶ್ರೀರಾಮಕೃಷ್ಣರು ಮಣಿಗೆ, ಸ್ಕೂಲಿನ ಗತಿ ಮಾಸ್ಟರ್, ಇಂದು ರಜಾ. ಶ್ರೀರಾಮಕೃಷ್ಣರು ನಗುತ್ತಾ, ನಾಳೆ ಅಧರಸೇನನ ಮನೆಯಲ್ಲಿ ಮತ್ತೆ ಚಂಡೀ ಕೀರ್ತನೆ. ಮನೆಯ ಯಜಮಾನ ಒಬ್ಬ ಪಂಡಿತನನ್ನು ಪರಮಹಂಸರ ಹತ್ತಿರಕ್ಕೆ ಕಳುಹಿಸಿದನು. ಆತ ಅಲ್ಲಿಗೆ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡನು. ಪರಮಹಂಸರು ಆತನೊಡನೆ ಭಗವಂತನ ವಿಷಯವಾಗಿ ಮಾತುಕತೆಗಳನ್ನಾಡುತ್ತಿದ್ದಾರೆ. ಅವತಾರಾದಿಗಳ ಮಾತು ಆರಂಭವಾಯಿತು. ಶ್ರೀರಾಮಕೃಷ್ಣರು, ಭಕ್ತರಿಗಾಗಿಯೇ ಅವತಾರ, ಜ್ಞಾನಿಗಳಿಗಾಗಿ ಅಲ್ಲ. ಪಂಡಿತ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಭಗವಂತ ಅವತರಿಸುವುದು ಪ್ರಥಮತಃ ಭಕ್ತರಿಗೆ ಆನಂದವೀಯುವುದಕ್ಕಾಗಿ, ದ್ವಿತೀಯತಃ ದುಷ್ಟರನ್ನು ದಮನ ಮಾಡುವುದಕ್ಕಾಗಿ. ಆದರೆ ಜ್ಞಾನಿ ಕಾಮನಾಶೂನ್ಯ. ಶ್ರೀರಾಮಕೃಷ್ಣರು ನಗುತ್ತಾ, ಆದರೆ ಎಲ್ಲ ಕಾಮನೆಗಳು ನನ್ನನ್ನು ಬಿಟ್ಟು ಹೋಗಿಲ್ಲ, ನನ್ನಲ್ಲಿ ಭಕ್ತಿ ಕಾಮನೆ ಇದೆ. ಹೀಗೆ ಮಾತನಾಡುತ್ತಿದ್ದಾಗ ಪಂಡಿತನ ಮಗ ಕೊಠಡಿಗೆ ಬಂದು ಪರಮಹಂಸರಿಗೆ ನಮಸ್ಕಾರ ಮಾಡಿ ಒಂದು ಕಡೆ ಕುಳಿತುಕೊಂಡನು. ಶ್ರೀರಾಮಕೃಷ್ಣರು ಪಂಡಿತನಿಗೆ, ಒಳ್ಳೆಯದು, ಯಾವುದಕ್ಕೆ ಭಾವ ಅಂತ ಹೇಳುತ್ತಾರೆ, ಯಾವುದಕ್ಕೆ ಭಕ್ತಿ ಎಂದು ಹೇಳುತ್ತಾರೆ? ಪಂಡಿತ, ಭಗವಂತನ ಚಿಂತನೆ ಮಾಡಿದರೆ ಮನೋವೃತ್ತಿ ಕೋಮಲವಾಗಿ ಬಿಡುತ್ತದೆ. ಈ ಕೋಮಲ ಮನೋವೃತ್ತಿಗೆ ಭಾವ ಅಂತ ಹೆಸರು. ಇದು ಸೂರ್ಯ ಉದಯಿಸಿದರೆ ಮಂಜು ಹೇಗೆ ನೀರಾಗುತ್ತದೆಯೋ ಹಾಗೆ. ಶ್ರೀರಾಮಕೃಷ್ಣರು, ಒಳ್ಳೆಯದು, ಯಾವುದಕ್ಕೆ ಪ್ರೇಮ ಅಂತ ಹೇಳುತ್ತಾರೆ? ಪಂಡಿತ ಮತ್ತೆ ಹಿಂದಿಯಲ್ಲಿ ಮಾತನಾಡುತ್ತಿದ್ದಾನೆ. ಪರಮಹಂಸರು ಆತನೊಡನೆ
ಬಹಳ ಒಳ್ಳೆಯ ಹಿಂದಿಯಲ್ಲಿ ಮಾತುಕತೆ ಆಡುತ್ತಿದ್ದಾರೆ. ಪಂಡಿತ ಪರಮಹಂಸರ ಪ್ರಶ್ನೆಗೆ ಉತ್ತರವೀಯುತ್ತಾ ಪ್ರೇಮ ಎಂಬುದಕ್ಕೆ ಏನೋ ಒಂದು ವಿಧವಾದ ಅರ್ಥವನ್ನು ಕೊಟ್ಟ. ಶ್ರೀರಾಮಕೃಷ್ಣರು ಪಂಡಿತನಿಗೆ ಅಲ್ಲ ಅಲ್ಲ ಅದಲ್ಲ ಅದರ ಅರ್ಥ. ಪ್ರೇಮ ಅಂದರೆ ಭಗವಂತನಲ್ಲಿ ಅಂಥ ಅಗಾಧವಾದ ಅನುರಾಗ. ಅದರ ದೆಸೆಯಿಂದ ಜಗತ್ತೂ ಮರೆತು ಹೋಗಿಬಿಡುತ್ತದೆ. ಜೊತೆಗೆ ಅಷ್ಟೊಂದು ಪ್ರಿಯವಾಗಿರುವ ಸ್ವಂತ ದೇಹ ಕೂಡ ಮರೆತು ಹೋಗಿಬಿಡುತ್ತದೆ. ಅದಕ್ಕೆ ಪ್ರೇಮ ಅಂತ ಹೆಸರು. ಅದು ಚೈತನ್ಯ ದೇವನಿಗೆ ಉಂಟಾಗಿತ್ತು. ಪಂಡಿತ ಹೌದು, ನೀವು ಹೇಳುವುದು ಸರಿ. ಕುಡುಕನಿಗೆ ಆಗುತ್ತದೆಯಲ್ಲ ಹಾಗೆ. ಶ್ರೀರಾಮಕೃಷ್ಣರು ಒಳ್ಳೆಯದು. ಕೆಲವರ ಹೃದಯದಲ್ಲಿ ಭಕ್ತಿ ಉದ್ದೀಪನವಾಗಿ ಬಿಡುತ್ತದೆ, ಇನ್ನು ಕೆಲವರಲ್ಲಿ ಆಗುವುದಿಲ್ಲ. ಇದಕ್ಕೇನು ಉತ್ತರ? ಪಂಡಿತ ಭಗವಂತನಿಗೆ ವೈಷಮ್ಯತೆ ಅನ್ನುವುದು ಏನೂ ಇಲ್ಲ. ಆತ ಕಲ್ಪತರು. ಯಾರು ಏನನ್ನು ಬೇಡುವರೋ ಅದು ಅವರಿಗೆ ದೊರೆತು ಬಿಡುತ್ತದೆ. ಆದರೆ ಕಲ್ಪತರುವಿನ ಹತ್ತಿರ ಹೋಗಿ ಬೇಡಬೇಕು. ಪಂಡಿತ ಅದನ್ನೆಲ್ಲ ಹಿಂದಿಯಲ್ಲೇ ಹೇಳಿದನು. ಪರಮಹಂಸರು ಅದನ್ನು ಮಾಸ್ಟರಿಗೆ ಬಂಗಾಳಿಯಲ್ಲಿ ವಿವರಿಸಿದರು. ಶ್ರೀರಾಮಕೃಷ್ಣರು ಒಳ್ಳೆಯದು. ಸಮಾಧಿ ಅನ್ನುವುದು ಹೇಗೆ ಎಂಬುದನ್ನು ಸ್ವಲ್ಪ ವಿವರಿಸಿ ಹೇಳಿ ನೋಡೋಣ. ಪಂಡಿತ ಸಮಾಧಿಯಲ್ಲಿ 2 ವಿಧ, ಸವಿಕಲ್ಪ ಮತ್ತು ನಿರ್ವಿಕಲ್ಪ. ನಿರ್ವಿಕಲ್ಪ ಸಮಾಧಿಯಲ್ಲಿ ವಿಕಲ್ಪ ಎಂಬುದು ಇಲ್ಲವೇ ಇಲ್ಲ. ಶ್ರೀರಾಮಕೃಷ್ಣರು ಹೌದು, ತದಾಕಾರಕಾರಿತ ಧ್ಯಾನ ಧ್ಯೇಯ ಎಂಬ ಭೇದ ಇರದು. ಮತ್ತು ಚೇತನ ಸಮಾಧಿ ಮತ್ತು ಜಡ ಸಮಾಧಿ ಎಂಬುವೂ ಇವೆ. ನಾರದ ಶುಕದೇವ ಇವರಿಗೆ ಉಂಟಾಗಿದ್ದುದು ಚೇತನ ಸಮಾಧಿ. ಏನು ಹೇಗೆ? ಪಂಡಿತ ಹೌದು, ನಿಜ. ಶ್ರೀರಾಮಕೃಷ್ಣರು ಮತ್ತೆ ಉನ್ಮನ ಸಮಾಧಿ ಮತ್ತು ಸ್ಥಿರ ಸಮಾಧಿ ಎಂಬುವು ಇವೆ ಅಲ್ಲವೇ? ಪಂಡಿತ ಸುಮ್ಮನೆ ಇದ್ದು ಬಿಟ್ಟ. ಯಾವ ಉತ್ತರವನ್ನೂ ಕೊಡಲಿಲ್ಲ. ಶ್ರೀರಾಮಕೃಷ್ಣರು ಒಳ್ಳೆಯದು. ಜಪ ತಪ ಮಾಡಿದರೆ ಗಂಗೆಯ ಮೇಲೆ ನಡೆದು ಹೋಗುವುದೇ ಮೊದಲಾದ ಸಿದ್ಧಿಗಳು ದೊರೆಯಬಹುದು ಏನು ಅಲ್ಲವೇ? ಪಂಡಿತ ಹೌದು, ದೊರಕುತ್ತವೆ. ಆದರೆ ಭಕ್ತನಿಗೆ ಅವು ಬೇಕೆನಿಸೋದಿಲ್ಲ. ಹೀಗೆ ಸ್ವಲ್ಪ ಹೊತ್ತು ಮಾತುಕತೆಗಳನ್ನಾಡಿದ ನಂತರ ಪಂಡಿತ ನಾನು ಏಕಾದಶಿ ದಿವಸ ನಿಮ್ಮ ದರ್ಶನಕ್ಕಾಗಿ ದಕ್ಷಿಣೇಶ್ವರಕ್ಕೆ ಬರುತ್ತೇನೆ ಎಂದು ಹೇಳಿದ. ಶ್ರೀರಾಮಕೃಷ್ಣರು ಆಹಾ, ನಿಮ್ಮ ಹುಡುಗ ಬಹಳ ಒಳ್ಳೆಯವ. ಪಂಡಿತ ಇದೇನು ವಿಶೇಷ? ನದಿಯಲ್ಲಿ ಒಂದು ಅಲೆ ಏಳುತ್ತದೆ, ಒಂದು ಇಳಿಯುತ್ತದೆ, ಎಲ್ಲ ಅನಿತ್ಯ. ಶ್ರೀರಾಮಕೃಷ್ಣರು ನಿನ್ನ ಆಂತರ್ಯದಲ್ಲಿ ಸಾರವಿದೆ. ಪಂಡಿತ ಸ್ವಲ್ಪ ಹೊತ್ತು ಹಾಗೆ ಕುಳಿತಿದ್ದು ಪರಮಹಂಸರಿಗೆ ಪ್ರಣಾಮ ಮಾಡಿ ಹೇಳಿದ, ಪೂಜೆ ಮಾಡಬೇಕಾಗಿದೆ, ಬರುತ್ತೇನೆ ಎಂದು. ಶ್ರೀರಾಮಕೃಷ್ಣರು ಓ ಹೋಗುವಿರಂತೆ, ಕುಳಿತುಕೊಳ್ಳಿ. ಪಂಡಿತ ಮತ್ತೆ ಕುಳಿತುಕೊಂಡನು. ಪರಮಹಂಸರು ಹಠಯೋಗದ ಮಾತು ಎತ್ತಿದರು. ಪಂಡಿತ ಹಿಂದಿಯಲ್ಲಿ ಪರಮಹಂಸರೊಡನೆ ಅದರ ಸಂಬಂಧವಾಗಿ ಮಾತನಾಡುತ್ತಿದ್ದಾನೆ. ಪರಮಹಂಸರು ಹೇಳಿದರು, ಹೌದು, ಅದೂ ಒಂದು ವಿಧವಾದ ತಪಸ್ಸೆಯೇನೋ ನಿಜ. ಆದರೆ ಹಠಯೋಗಿ ದೇಹಾಭಿಮಾನಿ ಸಾಧು, ಕೇವಲ ದೇಹದ ಕಡೆಗೇ ಮನಸ್ಸು ಎಂದು. ಪಂಡಿತ ಮತ್ತೆ ಪರಮಹಂಸರಿಂದ ಬೀಳ್ಕೊಂಡನು. ಪರಮಹಂಸರು ಆತನ ಮಗನೊಡನೆ ಮಾತುಕತೆಗಳನ್ನಾಡಲು ಆರಂಭಿಸಿದರು. ಶ್ರೀರಾಮಕೃಷ್ಣರು ಒಂದು ಸ್ವಲ್ಪ ನ್ಯಾಯ, ವೇದಾಂತ ಮತ್ತು ಉಳಿದ ದರ್ಶನಗಳನ್ನು ಅಧ್ಯಯನ ಮಾಡಿದರೆ ಶ್ರೀಮದ್ ಭಾಗವತವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಏನು? ಪಂಡಿತನ ಮಗ ಹೌದು, ಸಾಂಖ್ಯ ದರ್ಶನವನ್ನು ಓದುವುದು ಅತ್ಯಂತ ಅವಶ್ಯಕ. ಈ ವಿಧವಾದ ಮಾತುಗಳು ಸ್ವಲ್ಪ ಹೊತ್ತು ಸಾಗಿದವು. ಪರಮಹಂಸರು ಸ್ವಲ್ಪ ಹೊರಗಿ ಮಲಗಿಕೊಂಡರು. ಪಂಡಿತನ ಮಗ ಮತ್ತು ಕೆಲವು ಭಕ್ತರು ನೆಲದ ಮೇಲೆ ಕುಳಿತುಕೊಂಡಿದ್ದಾರೆ. ಪರಮಹಂಸರು ಮಲಗಿಕೊಂಡೇ ಹಾಡಲಾರಂಭಿಸಿದರು. ನಲಿವಿನಲಿ ದೇವರಿಗೆ ಅಂಟಿಕೊಂಡಿರು ನೀನು, ಈ ಬಗೆಯ ಸಾಧನೆಗೆ ಎಂದಾದರೊಂದು ದಿನ ದೊರಕುವನು ಅವನು. ಮನೆಯ ಯಜಮಾನ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿದ. ಆತ ಒಬ್ಬ ಭಗವದ್ಭಕ್ತ. ಪರಮಹಂಸರನ್ನು ಬಹಳ ಭಕ್ತಿಯಿಂದ ನೋಡುತ್ತಿದ್ದಾನೆ.
ಪಂಡಿತನ ಮಗ ಇನ್ನೂ ಕುಳಿತೇ ಇದ್ದಾನೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ಈ ಕಡೆ ಪಾಣಿನಿಯ ವ್ಯಾಕರಣ ಹೇಳಿಕೊಡುತ್ತಾರೆ ಏನು? ಮಾಸ್ಟರ್, ಏನು ಪಾಣಿನಿಯನ್ನು? ಶ್ರೀರಾಮಕೃಷ್ಣರು, ಹೌದು, ನ್ಯಾಯ ವೇದಾಂತ ಇವುಗಳನ್ನೆಲ್ಲ ಕಲಿಸುತ್ತಾರೇನು? ಮನೆಯ ಯಜಮಾನ ಈ ವಿಷಯವಾಗಿ ಹೆಚ್ಚು ಆಸಕ್ತಿ ತೋರಿಸದೆ ಬೇರೆ ಮಾತು ಎತ್ತಿದ. ಯಜಮಾನ, ಮಹಾರಾಜ್, ನಮಗೆ ಉಪಾಯವೇನು? ಶ್ರೀರಾಮಕೃಷ್ಣರು, ಆತನ ನಾಮಗುಣ ಸಂಕೀರ್ತನೆ, ಸಾಧು ಸಂಘ, ವ್ಯಾಕುಲನಾಗಿ ಆತನಿಗೆ ಪ್ರಾರ್ಥನೆ ಮಾಡೋದು. ಶ್ರೀರಾಮಕೃಷ್ಣರು ನಗುತ್ತಾ, ಯಜಮಾನ, ಒಳ್ಳೆಯದು, ಸಂಸಾರಾಸಕ್ತಿ ಕಡಿಮೆಯಾಗುವಂತೆ ನನಗೆ ಆಶೀರ್ವಾದ ಮಾಡಿ. ಶ್ರೀರಾಮಕೃಷ್ಣರು ನಗುತ್ತಾ, ಎಷ್ಟಿದೆ? 8 ಆಣೆಯಷ್ಟು? ನಗು. ಯಜಮಾನ, ಅದು ನಿಮಗೆ ಗೊತ್ತೇ ಇದೆ. ಮಹಾತ್ಮರ ದಯೆ ದೊರೆಯದೇ ಇದ್ದರೆ ಏನೂ ಆಗದು. ಶ್ರೀರಾಮಕೃಷ್ಣರು, ಭಗವಂತನನ್ನು ಸಂತುಷ್ಟನನ್ನಾಗಿ ಮಾಡಿದರೆ ಎಲ್ಲರೂ ಸಂತುಷ್ಟರಾಗುತ್ತಾರೆ. ಮಹಾತ್ಮರ ಹೃದಯದಲ್ಲಿ ಕೇವಲ ಆತ ತಾನೇ ಇರೋದು. ಯಜಮಾನ, ಆತ ದೊರೆತು ಬಿಟ್ಟ ಅಂದರೆ ಮುಂದಿನ ಮಾತೇ ಇಲ್ಲ. ಯಾರಿಗಾದರೂ ಆತ ದೊರೆತು ಬಿಟ್ಟಿದ್ದೇ ಆದರೆ ಆಗ ಅವರು ಎಲ್ಲವನ್ನೂ ತ್ಯಜಿಸಿ ಬಿಡುತ್ತಾರೆ. ರೂಪಾಯಿ ದೊರೆತರೆ ಕಾಸಿನ ಆನಂದದ ಕಡೆ ಹೋಗುವುದನ್ನು ಬಿಟ್ಟು ಬಿಡುತ್ತಾರೆ. ಶ್ರೀರಾಮಕೃಷ್ಣರು, ಒಂದು ಸ್ವಲ್ಪ ಸಾಧನೆ ಮಾಡಲೇಬೇಕು. ಸಾಧನೆ ಮಾಡುತ್ತಾ ಮಾಡುತ್ತಾ ಮುಂದುವರಿದರೆ ಕ್ರಮೇಣ ಆನಂದ ದೊರೆಯುತ್ತದೆ. ನೆಲದಲ್ಲಿ ಬಹಳ ಆಳದಲ್ಲಿ ಒಂದು ಗಡಿಗೆ ಹಣವನ್ನು ಹೂತಿಟ್ಟಿರುವುದಾದರೆ ಅದು ಯಾರಿಗಾದರೂ ಬೇಕಾದರೆ ಶ್ರಮ ವಹಿಸಿ ಅದನ್ನು ತೆಗೆಯಬೇಕು. ಅಗಿಯುವಾಗ ಬೆವರು ಸುರಿಯುತ್ತದೆ. ಬಹಳವಾಗಿ ಅಗೆದ ನಂತರ ಯಾವಾಗ ಗುದ್ದಲಿಯ ಮನೆ ಆ ಗಡಿಗೆಗೆ ತಗುಲಿ ಹಣ ಧಣ ಧಣ ಎಂದು ಶಬ್ದ ಮಾಡುವುದೋ ಆಗ ಒಡನೆಯೇ ಆನಂದ ಉಂಟಾಗುತ್ತದೆ. ಅದು ಎಷ್ಟೊಂದು ಹೆಚ್ಚಾಗಿ ಧಣ ಧಣ ಎಂದು ಶಬ್ದ ಮಾಡುತ್ತದೆಯೋ ಅಷ್ಟೊಂದು ಹೆಚ್ಚಾಗಿ ಆನಂದ ಉಂಟಾಗುತ್ತದೆ. ರಾಮನನ್ನು ಕರೆಯುತ್ತಾ ಹೋಗು, ಆತನ ಚಿಂತನೆ ಮಾಡು, ಆತನೇ ಬೇಕಾದ್ದನ್ನೆಲ್ಲ ಒದಗಿಸಿಕೊಡುತ್ತಾನೆ. ಯಜಮಾನ, ಮಹಾರಾಜ್, ನೀವೇ ರಾಮ. ಶ್ರೀರಾಮಕೃಷ್ಣರು, ಅದು ಹೇಗೆ? ಅಲೆಗಳೇನೋ ನದಿಯವು, ನದಿ ಅಲೆಯದೆ. ಯಜಮಾನ, ಕೇವಲ ಮಹಾತ್ಮರ ಹೃದಯದಲ್ಲೇ ರಾಮ ಇರುವುದು. ಆತನನ್ನು ಅಲ್ಲಿ ವಿನ ಬೇರೆಲ್ಲಿಯೂ ನೋಡಲಾಗುವುದಿಲ್ಲ. ನೋಡೋಣ ಅಂದರೆ ಈಗ ಆತ ಅವತರಿಸಿರ್ಲವಲ್ಲ. ಶ್ರೀರಾಮಕೃಷ್ಣರು ನಗುತ್ತಾ, ಈಗ ಅವನು ಅವತರಿಸಿಲ್ಲ ಎಂಬುದನ್ನು ನೀನು ಹೇಗೆ ಅರಿತೆ? ಯಜಮಾನ ಸುಮ್ಮನೆ ಕುಳಿತಿದ್ದಾನೆ. ಶ್ರೀರಾಮಕೃಷ್ಣರು, ಅವತಾರವನ್ನು ಎಲ್ಲರೂ ಗುರುತಿಸಲಾರರು. ನಾರದ ರಾಮಚಂದ್ರನ ದರ್ಶನಕ್ಕಾಗಿ ಹೋದಾಗ ಆತ ಎದ್ದು ನಿಂತು ನಾರದನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ. ಬಳಿಕ ಹೇಳಿದ, ನಾವು ಸಂಸಾರಿ ಜೀವಿಗಳು, ನಿಮ್ಮಂಥ ಸಾಧುಗಳು ಬಂದು ನಮಗೆ ದರ್ಶನ ಕೊಡದಿದ್ದರೆ ನಾವು ಪವಿತ್ರರಾಗುವುದು ಎಂತು? ಮತ್ತೆ ರಾಮಚಂದ್ರ ಸತ್ಯಪಾಲನೆಗಾಗಿ ವನವಾಸಕ್ಕೆ ತೆರಳಿದಾಗ ರಾಮಚಂದ್ರನಿಗೆ ವನವಾಸ ದೊರಕಿದೆ ಎಂಬುದನ್ನು ಕೇಳಿ ಅನೇಕ ಋಷಿಗಳು ಉಪವಾಸ ವ್ರತ ಕೈಗೊಂಡಿರುವುದನ್ನು ರಾಮಚಂದ್ರ ನೋಡಿದ. ರಾಮಚಂದ್ರ ಸಾಕ್ಷಾತ್ ಪರಬ್ರಹ್ಮನೇ ಎಂಬುದು ಅವರಲ್ಲಿ ಅನೇಕರಿಗೆ ಗೊತ್ತಿರಲಿಲ್ಲ. ಯಜಮಾನ, ನೀವೇ ಆ ರಾಮಚಂದ್ರ. ಪರಮಹಂಸರು, ರಾಮ ರಾಮ, ಹಾಗೆಲ್ಲ ಹೇಳಬಾರದು. ಹೀಗೆಂದು ಹೇಳಿ ಕೈ ಜೋಡಿಸಿ ಪ್ರಣಾಮ ಮಾಡಿದರು. ಮತ್ತೆ ಹೇಳಿದರು, ಆ ರಾಮ ಸಕಲ ಜೀವರಾಶಿಗಳ ಅಂತರ್ಯಾಮಿ. ಆತ ಈ ಜಗತ್ತನ್ನೆಲ್ಲ ವ್ಯಾಪಿಸಿಕೊಂಡಿದ್ದಾನೆ. ನಾನು ನಿಮ್ಮಗಳ ದಾಸ. ಆ ರಾಮನೇ ಈ ಜೀವಜಂತು ಮನುಷ್ಯ ಸಕಲವೂ ಆಗಿದ್ದಾನೆ. ಯಜಮಾನ, ಮಹಾರಾಜ್, ನಮಗೆಲ್ಲ ಅದು ಗೊತ್ತಿಲ್ಲ. ಶ್ರೀರಾಮಕೃಷ್ಣರು, ನಿನಗೆ ಗೊತ್ತಿರಲಿ ಗೊತ್ತಿಲ್ಲದಿರಲಿ, ನೀನೂ ರಾಮನೇ. ಯಜಮಾನ, ನಿಮಗೆ ರಾಗ ದ್ವೇಷ ಇಲ್ಲ. ಶ್ರೀರಾಮಕೃಷ್ಣರು, ಏಕಿಲ್ಲ? ಒಬ್ಬ ಗಾಡಿಯವನನ್ನು ಕಲ್ಕತ್ತಕ್ಕೆ ಬರಲು ಗೊತ್ತು ಮಾಡಿಯಾಯಿತು. ಆತ
ಮುಂಗಡವಾಗಿ 3 ಆಣೆಯನ್ನು ತೆಗೆದುಕೊಂಡು ಹೋದ. ಆದರೆ ತಲೆ ತೋರಿಸಲೇ ಇಲ್ಲ. ಆತನ ಮೇಲೆ ನನಗೆ ಕೋಪ ಬಂದು ಬಿಟ್ಟಿತ್ತು. ಆತ ಬಹಳ ಕೆಟ್ಟವ. ನೋಡು, ಆತ ನನಗೆ ಎಷ್ಟು ಕಷ್ಟ ಕೊಟ್ಟ. ಪರಮಹಂಸರು ಸ್ವಲ್ಪ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ಮಾರ್ವಾಡಿ ಭಕ್ತರು ಚಾವಣಿಯ ಮೇಲೆ ಭಜನೆ ಮಾಡುತ್ತಿದ್ದಾರೆ. ಇಂದು ಶ್ರೀ ಮಯೂರ ಮುಕುಟಧಾರಿಯ ಮಹೋತ್ಸವ. ನೈವೇದ್ಯವೆಲ್ಲ ಸಿದ್ಧವಾಗಿದೆ. ಯಜಮಾನ ಬಂದು ಪರಮಹಂಸರನ್ನು ದೇವರ ಕೋಣೆಗೆ ಕರೆದುಕೊಂಡು ಹೋದನು. ಪರಮಹಂಸರು ಮಯೂರ ಮುಕುಟಧಾರಿಗೆ ಪ್ರಣಾಮ ಮಾಡಿ ಪುಷ್ಪ ಪ್ರಸಾದವನ್ನು ಸ್ವೀಕರಿಸಿದರು. ಪರಮಹಂಸರು ವಿಗ್ರಹ ದರ್ಶನಾನಂತರ ಭಾವಾವಿಷ್ಟರಾಗಿದ್ದಾರೆ. ಕೈಗಳನ್ನು ಜೋಡಿಸಿ ಹೇಳುತ್ತಿದ್ದಾರೆ, ಓ ಗೋವಿಂದ, ಮಮ ಪ್ರಾಣ, ಮಮ ಜೀವನ, ಜೈ ಗೋವಿಂದ ಗೋವಿಂದ ವಾಸುದೇವ ಸಚ್ಚಿದಾನಂದ ವಿಗ್ರಹ. ಹೇ ಕೃಷ್ಣ, ಜ್ಞಾನಕೃಷ್ಣ, ಪ್ರಾಣಕೃಷ್ಣ, ಆತ್ಮಕೃಷ್ಣ, ದೇಹಕೃಷ್ಣ, ಜಾತಿಕೃಷ್ಣ, ಕುಲಕೃಷ್ಣ, ಪ್ರಾಣ, ಹೇ ಗೋವಿಂದ ಮಮ ಜೀವನ ಎಂದು ಹೀಗೆ ಹೇಳುತ್ತಾ ಪರಮಹಂಸರು ನಿಂತೇ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ರಾಮ ಚಟರ್ಜಿ ಅವರನ್ನು ಹಿಡಿದು ನಿಂತುಕೊಂಡಿದ್ದಾನೆ. ಬಹಳ ಹೊತ್ತಾದ ನಂತರ ಪರಮಹಂಸರು ಪ್ರಕೃತಿಸ್ಥರಾದರು. ಈಗ ಮಾರ್ವಾಡಿ ಭಕ್ತರು ಸಿಂಹಾಸನಸ್ಥ ಮಯೂರ ಮುಕುಟಧಾರಿ ವಿಗ್ರಹವನ್ನು ಹೊರಗಡೆಗೆ ತೆಗೆದುಕೊಂಡು ಹೋಗಲು ಬಂದಿದ್ದಾರೆ. ನೈವೇದ್ಯದ ವ್ಯವಸ್ಥೆಯನ್ನು ಹೊರಗಡೆ ಮಾಡಿದ್ದಾರೆ. ಮಹದಾನಂದದಿಂದ ಮಾರ್ವಾಡಿ ಭಕ್ತರು ಆ ಸಿಂಹಾಸನಸ್ಥ ವಿಗ್ರಹವನ್ನು ದೇವರ ಮನೆಯಿಂದ ಹೊರಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಪರಮಹಂಸರು ಅದನ್ನು ಹಿಂಬಾಲಿಸುತ್ತಿದ್ದಾರೆ. ನೈವೇದ್ಯವನ್ನು ಅರ್ಪಿಸಿಯಾಯಿತು. ನೈವೇದ್ಯವನ್ನಿಟ್ಟಿದ್ದಾಗ ಮಾರ್ವಾಡಿ ಭಕ್ತರು ವಿಗ್ರಹದ ಎದುರಿಗೆ ಒಂದು ಬಟ್ಟೆಯ ಪರದೆಯನ್ನು ಇಳಿಬಿಟ್ಟಿದ್ದರು. ಈಗ ಮಂಗಳಾರತಿ ಆರಂಭವಾಯಿತು. ಭಜನೆಯೂ ನಡೆಯುತ್ತಿದೆ. ಪರಮಹಂಸರು ವಿಗ್ರಹಕ್ಕೆ ಚಾಮರದಿಂದ ಶೈತ್ಯೋಪಚಾರ ಮಾಡುತ್ತಿದ್ದಾರೆ. ಈಗ ಬ್ರಾಹ್ಮಣ ಭೋಜನ ನಡೆಯುತ್ತಿದೆ. ಆ ಚಾವಣಿ ಮೇಲೆ ಪರಮಹಂಸರ ಕಣ್ಣೆದುರು ಇಂದಿನ ಕೆಲಸ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುತ್ತಾ ಬಂದಿವೆ. ಮಾರ್ವಾಡಿ ಭಕ್ತರು ಪರಮಹಂಸರನ್ನು ಊಟ ಮಾಡುವಂತೆ ಬೇಡಿಕೊಂಡರು. ಪರಮಹಂಸರು ಊಟಕ್ಕೆ ಕುಳಿತುಕೊಂಡರು. ಭಕ್ತರೂ ಕುಳಿತು ಪ್ರಸಾದ ಸ್ವೀಕರಿಸಿದರು. ಪರಮಹಂಸರು ಆ ಮನೆಯ ಯಜಮಾನನಿಂದ ಬೀಳ್ಕೊಂಡರು. ಈಗ ಸಾಯಂಕಾಲವಾಗಿ ಬಿಟ್ಟಿದೆ. ಇನ್ನೂ ಬೀದಿ, ಜನ, ಗಾಡಿ ಮೊದಲಾದವುಗಳಿಂದ ಕಿಕ್ಕಿರಿದು ತುಂಬಿದೆ. ಆಗ ಪರಮಹಂಸರು ಹೇಳಿದರು, ನಾವು ಗಾಡಿಯಿಂದ ಇಳಿದು ಬಿಡೋಣ, ಅದು ಹಿಂದಿನ ರಸ್ತೆಯಿಂದ ಬಳಸಿಕೊಂಡು ಬರಲಿ ಎಂದು. ಬೀದಿಯಲ್ಲಿ ಸ್ವಲ್ಪ ದೂರ ನಡೆದ ನಂತರ ಒಂದು ಗವಿಯೋಪಾದಿಯಲ್ಲಿದ್ದ ಮನೆಯ ಮುಂದೆ ಒಬ್ಬ ಎಲೆಡಿಕೆ ಅಂಗಡಿ ಇಟ್ಟಿರುವುದನ್ನು ಕಂಡರು. ಆ ಮನೆಯನ್ನು ಪ್ರವೇಶ ಮಾಡಬೇಕಾದರೆ ಬಗ್ಗಿ ಒಳಕ್ಕೆ ನುಗ್ಗಬೇಕು. ಪರಮಹಂಸರು ಹೇಳಿದರು, ಏನು ಕಷ್ಟವಪ್ಪ ಇದು, ಇಷ್ಟರೊಳಗೆ ಕಟ್ಟಿಬಿಟ್ಟಿರೋದು. ಸಂಸಾರಿಗಳದು ಎಂಥ ಸ್ವಭಾವ, ಇದರಲ್ಲೇ ಆನಂದಮಯವಾಗಿರೋದು. ಗಾಡಿ ಬಳಸಿಕೊಂಡು ಬಂದಿತು. ಪರಮಹಂಸರು ಮತ್ತೆ ಗಾಡಿಗೆ ಹತ್ತಿದರು. ಬಳಿಕ ಬಾಬುರಾಮ, ಮಾಸ್ಟರ್, ರಾಮ ಚಟರ್ಜಿ ಗಾಡಿಯನ್ನು ಹತ್ತಿದರು. ಚಿಕ್ಕ ಗೋಪಾಲ ಗಾಡಿಯ ಕಮಾನಿನ ಮೇಲೆ ಕುಳಿತುಕೊಂಡನು. ಒಬ್ಬ ಭಿಕ್ಷುಕಿ ಕಂಕುಳಲ್ಲಿ ಮಗುವನ್ನು ಎತ್ತಿಕೊಂಡು ಗಾಡಿಯ ಹತ್ತಿರಕ್ಕೆ ಬಂದು ಭಿಕ್ಷೆ ಬೇಡಿದಳು. ಪರಮಹಂಸರು ಅದನ್ನು ನೋಡಿ ಮಾಸ್ಟರನ್ನು ಕೇಳಿದರು, ಏನು ಕಾಸು ಇದೆಯೇನು ಎಂದು. ಗೋಪಾಲ ಆಕೆಗೆ 3 ಕಾಸು ಕೊಟ್ಟ. ಗಾಡಿ ಬಡೋ ಬಜಾರಿನ ಮೂಲಕ ಮುಂದುವರಿಯುತ್ತಿದೆ. ದೀಪಾವಳಿಯ ಧಾಮ್ ಧೂಮ್ ಇನ್ನೂ ಮುಂದುವರಿಯುತ್ತಿದೆ. ರಾತ್ರಿಯೇನೋ ಆರಂಭವಾಗಿದೆ, ಆದರೆ ಎಲ್ಲೆಲ್ಲೂ ದೀಪವೇ ದೀಪ. ಗಾಡಿ ಬಡೋ ಬಜಾರಿನ ಗಲ್ಲಿಯನ್ನು ಬಿಟ್ಟು ಚಿತ್ಪುರ ರಸ್ತೆಗೆ ಬಂದಿತು. ಅಲ್ಲೂ ಅಸಂಖ್ಯ ದೀಪಗಳು. ಇರುವೆ ಸಾಲಿನೋಪಾದಿಯಲ್ಲಿ ಜನ ಮುಂದುವರಿಯುತ್ತಿದ್ದಾರೆ. ಜನರು ಬಾಯಿ ಬಿಟ್ಟುಕೊಂಡು ಇಕ್ಕೆಲಗಳಲ್ಲಿಯೂ ಬಹಳ ಚೆನ್ನಾಗಿ ಅಲಂಕೃತವಾಗಿರುವ ಅಂಗಡಿ ಮುಂಗಟ್ಟುಗಳನ್ನು ನೋಡಿಕೊಂಡು ಮುಂದುವರಿಯುತ್ತಿದ್ದಾರೆ. ಅಲ್ಲಲ್ಲಿ ಮಿಠಾಯಿ ಅಂಗಡಿಗಳಿವೆ. ತಟ್ಟೆಗಳಲ್ಲಿ ಸಿಹಿ ತಿಂಡಿಗಳನ್ನು ಬಹಳ ಚೆನ್ನಾಗಿ ಜೋಡಿಸಿ ಇಟ್ಟಿದ್ದಾರೆ. ಇನ್ನೂ ಬೇರೆ ಬೇರೆ ಕಡೆಗಳಲ್ಲಿ ಸುಗಂಧ ದ್ರವ್ಯಗಳ ಅಂಗಡಿಗಳು. ಅವೆಲ್ಲ ವಿವಿಧ ಚಿತ್ರಪಟಗಳಿಂದ ಶೋಭಿತವಾಗಿವೆ. ಅಂಗಡಿಯವರು
ಬಹಳ ಸೊಗಸಾದ ಉಡುಗೆ ತೊಡುಗೆಗಳನ್ನು ಹಾಕಿಕೊಂಡು ಪನ್ನೀರು ದಾನಿಯನ್ನು ಕೈಯಲ್ಲಿ ಹಿಡಿದು ಪ್ರೇಕ್ಷಕ ವೃಂದಕ್ಕೆ ಪನ್ನೀರನ್ನು ಎರಚುತ್ತಿದ್ದಾರೆ. ಪರಮಹಂಸರ ಗಾಡಿ ಒಂದು ಸುಗಂಧ ದ್ರವ್ಯದ ಅಂಗಡಿಯ ಹತ್ತಿರಕ್ಕೆ ಬಂದಿತು. ಪರಮಹಂಸರು 5 ವರ್ಷದ ಬಾಲಕನೋಪಾದಿಯಲ್ಲಿ ಚಿತ್ರಪಟಗಳನ್ನು ಮತ್ತು ದೀಪಗಳನ್ನು ನೋಡಿ ಆನಂದ ಪಡುತ್ತಿದ್ದಾರೆ. ಎಲ್ಲ ಕಡೆಯೂ ಕೋಲಾಹಲವೇ ಕೋಲಾಹಲ. ಪರಮಹಂಸರು ಗಟ್ಟಿಯಾಗಿ ಕೂಗಿಕೊಳ್ಳುತ್ತಿದ್ದಾರೆ. ಇನ್ನೂ ಮುಂದಕ್ಕೆ ಹೋಗಿ ನೋಡಿ ಹೀಗೆಂದು ಹೇಳುತ್ತಾ ನಗುತ್ತಿದ್ದಾರೆ. ಗಹಗಹಿಸಿ ನಗುತ್ತಾ ಬಾಬುರಾಮನಿಗೆ ಹೇಳುತ್ತಿದ್ದಾರೆ, ಏನು ಮಾಡುತ್ತಿದ್ದೀಯೇ, ಹೋಗು ಇನ್ನೂ ಮುಂದಕ್ಕೆ ಎಂದು. ಭಕ್ತರು ನಗಲಾರಂಭಿಸಿದರು. ಭಕ್ತರು ಭಾವಿಸಿದರು ಪರಮಹಂಸರು ಬಹುಶಃ ಹೇಳುತ್ತಿದ್ದಾರೆ, ಭಗವಂತನ ಕಡೆಗೆ ಮುಂದುವರಿಯಿರಿ, ನೀವು ಈಗಿರುವ ಸ್ಥಿತಿಯಲ್ಲೇ ತುಷ್ಟರಾಗಬೇಡಿ ಎಂದು. ಗಾಡಿ ಮುಂದುವರಿಯಲಾರಂಭಿಸಿತು. ಮಾಸ್ಟರ್ ತಮಗಾಗಿ ಸ್ನಾನದ ಚೌಕಗಳನ್ನು ತಂದಿರುವುದು ಪರಮಹಂಸರ ಕಣ್ಣಿಗೆ ಬಿತ್ತು. ಅವುಗಳಲ್ಲಿ 2 ಕೋರ 2 ಚೆಲುವೆ ಮಾಡಿದ್ದು. ಆದರೆ ಪರಮಹಂಸರು 2 ಕೋರಾ ಚೌಕಗಳನ್ನು ತರಲು ಹೇಳಿದ್ದರು. ಅವರು ಮಣಿಗೆ ಹೇಳಿದರು, ಆ 2 ಕೋರಾ ಚೌಕಗಳನ್ನು ಮಾತ್ರ ನನಗೆ ಈಗಲೇ ಕೊಡು, ಉಳಿದ 2 ಸದ್ಯಕ್ಕೆ ತೆಗೆದುಕೊಂಡು ಹೋಗಿ ನಿನ್ನ ಹತ್ತಿರ ಇಟ್ಟುಕೋ, ಹೋಗಲಿ ಅದರಲ್ಲೂ ಒಂದನ್ನು ಕೊಟ್ಟು ಬಿಡು. ಮಾಸ್ಟರ್, ಒಳ್ಳೆಯದು, ಹಾಗಾದರೆ 1 ಚೌಕವನ್ನು ವಾಪಸ್ಸು ತೆಗೆದುಕೊಂಡು ಹೋಗಲೇನು? ಶ್ರೀರಾಮಕೃಷ್ಣರು, ಈಗ ಕೋರಾ ಚೌಕಗಳೇ ಸಾಕು, ಅವೆರಡನ್ನೂ ಹಿಂದಕ್ಕೆ ತೆಗೆದುಕೊಂಡು ಹೋಗಿಬಿಡು. ಮಾಸ್ಟರ್, ಒಳ್ಳೆಯದು, ತಮ್ಮ ಚಿತ್ತ. ಶ್ರೀರಾಮಕೃಷ್ಣರು, ಅವಶ್ಯಕತೆ ತೋರಿ ಬಂದಾಗ ಮತ್ತೆ ಅವುಗಳನ್ನು ತಂದುಕೊಡುವೆಯಂತೆ. ನೋಡು, ನಿನ್ನೆ ವೇಣಿಪಾಲ ರಾಮಲಾಲನಿಗೆಂದು ತಿಂಡಿ ತೀರ್ಥವನ್ನು ಗಾಡಿಯಲ್ಲಿ ಇಡಲು ಬಂದ. ನಾನು ನನ್ನೊಡನೆ ಯಾವ ವಸ್ತುವನ್ನೂ ಕಳುಹಿಸಬೇಡ, ನಾನು ಸಂಚಯ ಮಾಡೋ ಹಾಗಿಲ್ಲ ಎಂದು ಹೇಳಿದೆ. ಮಾಸ್ಟರ್, ಅದು ಸರಿ, ಚೆಲುವೆ ಮಾಡಿದ 2 ಚೌಕಗಳನ್ನು ಹಿಂದಿರುಗಿ ತೆಗೆದುಕೊಂಡು ಹೋಗಿ ಬಿಡುತ್ತೇನೆ. ಶ್ರೀರಾಮಕೃಷ್ಣರು ಮೃದುವಾಗಿ, ನನ್ನ ಮನಸ್ಸಿನಲ್ಲಿ ಯಾವುದಾದರೂ ಆಸೆ ಎದ್ದರೆ ಅದು ನಿಮ್ಮೆಲ್ಲರ ಹಿತಚಿಂತನೆಗಾಗಿಯೇ ಅಲ್ಲವೇ? ನೀನು ನನಗೆ ಸೇರಿದವ, ಬೇಕಾದಾಗಲೆಲ್ಲ ತಿಳಿಸುತ್ತೇನೆ. ಮಾಸ್ಟರ್, ವಿನಯದಿಂದ ದಯವಿಟ್ಟು ಹಾಗೆ ಮಾಡಿ. ಶ್ರೀರಾಮಕೃಷ್ಣರು ಯಾರೋ ಒಬ್ಬ ಭಕ್ತನ ಮಾತು ಎತ್ತಿದರು. ಅವರು, ನಾನು ಅವನಿಗೆ ಹೇಳಿದೆ, ನಾನು ಬಡೋ ಬಜಾರಿಗೆ ಹೋಗುತ್ತೇನೆ, ನೀನು ಅಲ್ಲಿಗೆ ಬಾ ಅಂತ. ಅವನು ಏನು ಹೇಳಿದ ನನಗೆ ಗೊತ್ತೇ? ಟ್ರಾಮಿಗೆ 1 ಆಣೆ ಕೊಡಬೇಕಾಗುತ್ತದೆ, ನಾನೆಲ್ಲಿ ತರಲಿ ಅಂತ. ನಿನ್ನೆ ವೇಣಿಪಾಲನ ತೋಟಕ್ಕೆ ಬಂದಿದ್ದ, ಅಲ್ಲಿ ಆಚಾರ್ಯನ ಕೆಲಸ ಮಾಡಿದ. ಹಾಗೆ ಮಾಡು ಅಂತ ಯಾರೂ ಆತನಿಗೆ ಹೇಳಲಿಲ್ಲ. ತನ್ನ ಸ್ವಪ್ರತಿಷ್ಠೆಯನ್ನು ತೋರಿಸಿಕೊಂಡ. ಆತನ ಇಚ್ಛೆ ತಾನೂ ಬ್ರಹ್ಮಜ್ಞಾನಿಗಳಲ್ಲಿ ಒಬ್ಬ ಎಂದು ಜನರಿಗೆ ಗೊತ್ತಾಗಲಿ ಅಂತ. ಮಾಸ್ಟರಿಗೆ ಟ್ರಾಮಿಗೆ 1 ಆಣೆ ಕೊಡಬೇಕಾಗುತ್ತೆ ಅಂತ ಅವ ಏಕೆ ಹೇಳಿದ ಹೇಳು ನೋಡೋಣ. ಸಂಭಾಷಣೆ ಮಾರ್ವಾಡಿಗಳ ಅನ್ನಕೂಟ ಹಬ್ಬದ ವಿಷಯವಾಗಿ ಆರಂಭವಾಯಿತು. ಶ್ರೀರಾಮಕೃಷ್ಣರು ಭಕ್ತರಿಗೆ, ಇಲ್ಲಿ ಏನು ನೋಡಿದಿರೋ ಬೃಂದಾವನದಲ್ಲೂ ಹಾಗೇನೆ. ರಾಖಾಲ ಮೊದಲಾದವರು ಬೃಂದಾವನದಲ್ಲಿ ಇದನ್ನೇ ನೋಡುತ್ತಿದ್ದಾರೆ. ಆದರೆ ಅನ್ನಕೂಟ ಇನ್ನೂ ದೊಡ್ಡದು, ಜನರ ಕೂಟವೂ ಹೆಚ್ಚು. ಜೊತೆಗೆ ಅಲ್ಲಿ ಗೋವರ್ಧನ ಪರ್ವತ ಬೇರೆ ಇದೆ. ಇಷ್ಟೇ ವ್ಯತ್ಯಾಸ. ಮಾರ್ವಾಡಿಗಳದು ಎಂಥ ಭಕ್ತಿ ಎಂಬುದನ್ನು ನೋಡಿದಿರಾ? ಇದು ಯಥಾರ್ಥ ಹಿಂದೂ ಭಾವ. ಇದೇ ಸನಾತನ ಧರ್ಮ. ದೇವರ ಮೆರವಣಿಗೆಯ ಸಮಯದಲ್ಲಿ ಅವರು ಎಷ್ಟು ಆನಂದಪಟ್ಟರು ಎಂಬುದನ್ನು ನೋಡಿದಿರಾ? ಅವರ ಆನಂದ ಈ ರೀತಿಯದು. ನಮಗೆ ಭಗವಂತನ ಸಿಂಹಾಸನವನ್ನು ನಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಹೋಗಲು ಸೌಲಭ್ಯ ದೊರೆಯಿತಲ್ಲ. ಹಿಂದೂ ಧರ್ಮವೇ ಸನಾತನ ಧರ್ಮ. ಈ ನವನಾಗರಿಕ ಕಾಲದಲ್ಲಿ ಕಾಣಬರುವ ಧರ್ಮಗಳೆಲ್ಲ ಆತನ ಇಚ್ಛೆಯಿಂದ ಬರುತ್ತವೆ ಹೋಗುತ್ತವೆ, ಹೆಚ್ಚು ಕಾಲ ನಿಲ್ಲವು. ಅದಕ್ಕಾಗಿಯೇ ನಾನು ಈ ನವನಾಗರಿಕ ಧರ್ಮಗಳ ಅನುಯಾಯಿಗಳ ಚರಣೇಭ್ಯೋ ನಮಃ ಎಂದು ಹೇಳುವುದು. ಹಿಂದೂ ಧರ್ಮ ಎಂದಿನಿಂದಲೂ ಬದುಕಿ ಬಂದಿದೆ, ಮುಂದೆಯೂ ಎಂದೆಂದಿಗೂ ಬದುಕಿ ಬಾಳುತ್ತದೆ. ಮಾಸ್ಟರ್ ತನ್ನ ಮನೆಗೆ ಹೋಗಬೇಕಾಗಿದೆ. ಪರಮಹಂಸರಿಗೆ ಪ್ರಣಾಮ ಮಾಡಿ ಶೋಭಾ ಬಜಾರಿನ ಹತ್ತಿರ ಗಾಡಿಯಿಂದ ಇಳಿದನು. ಪರಮಹಂಸರು ಆನಂದದಿಂದ ಗಾಡಿಯಲ್ಲಿ ಮುಂದುವರಿಯುತ್ತಿದ್ದಾರೆ.
श्रीराम कृष्ण मंगलकारी श्रीराम कृष्ण मंगलकारी श्रीराम कृष्ण मंगलकारी श्रीराम कृष्ण मंगलकारी नमो नारायण भवदुःखहारी नमो नारायण भवदुःखहारी नमो नारायण भवदुःखहारी